ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿನಿಯರು ಆಗಮಿಸಿದ್ರಿ, ನಮ್ಮ ಸಮಾಜದ ಎಲ್ಲ ಬಂಧುಗಳು ಆಗಮಿಸಿದ್ರಿ. ಇವರಿಗೆಲ್ಲರಿಗೂ ಪ್ರೇರಣೆ ನೀಡುವಂಥ ನಮ್ಮೆಲ್ಲರ ಹೆಮ್ಮೆಯ ಅಣ್ಣ ವಿನಯ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀನಿ. ಭಾಳ ವಿಶೇಷವಾಗಿ ಶಿಕ್ಷಕರು ಅಂದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಇವತ್ತು ಮಕ್ಕಳಿಗೆ ಶಿಕ್ಷಕರು ನಾವು ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿಗಿಂತ ನಾವು ಗುರುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಇಡೀ ರಾಜ್ಯದ ಶಿಕ್ಷಕರಿಗೆ ಆಶಾಕಿರಣವಾಗಿ 2ನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಮ್ಮೆಲ್ಲರ ಮಾನ್ಯ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರ. ಅದು ಬಸವನಾಡಿನ ಬಸವನ ಜಯಂತಿಯ ದಿವಸ. ಅವತ್ತು ಯಾರು ಮಾತಾಡಬೇಡ್ರಿ, ನೀವು ಸನ್ಮಾನ ಮಾಡೋದು ಇದ್ದೇ ಇದೆ ದಯವಿಟ್ಟು. ಇವತ್ತು ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮೊದಲ ಬಾರಿ ಸಚಿವರಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡತಕ್ಕಂತ ಸಂದರ್ಭದಲ್ಲಿ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರ್ತಕ್ಕಂತ ಒಬ್ಬ ಏಕೈಕ ಮಂತ್ರಿ ಯಾರಾದ್ರೂ ಇದ್ರ ಅದು ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು. ಅವರಿಗೂ ಈ ಬಸವನಾಡಿಗೂ ಇವತ್ತು ನಿಮ್ಮಲ್ಲಿ ನೋಡ್ಲಿಕ್ಕೆ ಬಯಸ್ತಾ ಇದೆ. ಇವತ್ತು ನಮ್ಮ ಸಮಾಜಕ್ಕೆ ಕಳ್ಳಿಮಣಿಯವರು ಹೇಳಿದ್ರು, ಈ ಜಿಲ್ಲೆಯಲ್ಲಿ 2.5 ಲಕ್ಷ ಮತದಾರರಿದ್ದೀವಿ. ಬಹಳ ನೋವಿನ ಸಂಗತಿ ಅಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಒಬ್ರು ಕೂಡ ನಮ್ಮ ಸಮಾಜದವರು ಶಾಸಕರಿಲ್ಲ. ಬಹುಶಃ ಆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸ ಭವಿಷ್ಯದಲ್ಲಿ ಮಾಡ್ತಕ್ಕಂತ ಶಕ್ತಿ ಅದು ಸಿದ್ದರಾಮಯ್ಯನವ್ರಿಗೆ ಮತ್ತು ತಮಗಿದೆ ಅಂತಕ್ಕಂತ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾನೆ. ಬಹುಶಃ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಬಹಳ ಅದೃಷ್ಟವಂತರಿ. ನಾವೇನ್ ಸಾಧನೆ ಮಾಡಿದೇವೋ ಬಿಟ್ಟಿವೋ ಗೊತ್ತಿಲ್ಲ. ನಾವು ನಾಯಕರಂತ ಹೇಳಿ ನಿಮ್ಮ ನಿಷ್ಕಲ್ಮಶ ಪ್ರೀತಿಯನ್ನ ಲಕ್ಷಾಂತರ ಜನ ಕುರುಬರು ತುಂಬುತ್ತಿರಲ್ಲ, ನೀವು ನಿಜವಾದ ನಾಯಕರು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈ ಮುಕ್ತ ಸಮಾಜ ಕಾರ್ಯಕ್ರಮಕ್ಕೆ ಬಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಗೊಳಸಾರಸು ಕ್ಷೇತ್ರದ ಪೂಜ್ಯರಾದಂತಹ ಶ್ರೀ ಅಭಿನವ ಪುಂಡಲಿಂಗ ಮಹಾರಾಜರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಮತ್ತೆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರಾದಂತಹ ಮಡಿವಾಳಪ್ಪ ಕರಡಿಯವರೇ, ಮತ್ತೆ ಈ ತಾನೇ ನಮ್ಮೆಲ್ಲ ಕುರಿತು ಮಾತನಾಡಿದಂತಹ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರೇ, ಮತ್ತೆ ನಮ್ಮ ಪಕ್ಕದ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸನೇ ಸೃಷ್ಟಿಸಿದ್ದಾರೆ. ಬಹುಶಃ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಯಾರು ಕೂಡ ಅಷ್ಟು ದೊಡ್ಡ ಮತಗಳ ಅಂತರಿಂದ ಗೆದ್ದಿಲ್ಲ. ಅಷ್ಟು ಮತಗಳ ಅಂತರಿಂದ ಗೆದ್ದು ದಿವಂಗತ ಎಚ್ ವೈ ಮೇಟಿ ಅವರ ಹೆಸರನ್ನು ಉಳಿಸಿರುವಂತಹ ಉಮೇಶ್ ಮೇಟಿ. ಈ ಕಾರ್ಯಕ್ರಮಕ್ಕೆ 2 ದಿನ ಮತ್ತೆ ಕಲಬುರಗಿಯಲ್ಲಿ ಉಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಏ ತಮ್ಮ ಈ ಕಡೆ ಬಾಪ್ಪ, ನಿಮ್ಮ ತಂದೆ ಮುಂದೆ ಮಾತಾಡಬೇಕು ಒಂದು ವೇದಿಕೆ ಮೇಲೆ ಅನ್ನೋದು ನನಗೆ ಬಹಳ ದೊಡ್ಡ ಆಸೆ ಇತ್ತು. ಅವ್ರ ಮುಂದೆ ಮಾತಾಡೋಕ್ಕೆ ಅವ್ರು ಮುಖ್ಯಮಂತ್ರಿ ಆದಾಗ ನಂಗೆ ಅವಕಾಶ ಸಿಗಲಿಲ್ಲ. ಆದರೆ ಅವ್ರ ಮಗ ನೀವಿದ್ದೀರಾ, ಅವರ ಪರಿಚಯ ನೀವು, ಅವರ ಪ್ರತಿಬಿಂಬ. ಯಾಕೆ ಅಂದರೆ ಇವತ್ತು ಅಹಲ್ಯಬಾಯಿ ಹೋಳ್ಕರ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಸ್ಟ್ಯಾಚ್ಯೂಗಳಿಗೂ ನಾವು ಹಾರ ಹಾಕಿದ್ದೀವಿ. ಆದರೆ ಒಂದು ತಾಯಿ, ಮಹಾರಾಣಿ, ಒಂದು ಸಾಮಾನ್ಯ ಕುರುಬ ಸಮುದಾಯದಲ್ಲಿ ಹುಟ್ಟಿದಂಥ ಆ ಮಗಳು ಗಂಡ ಸತ್ತೋದಾಗ 18ನೇ ಶತಮಾನದಲ್ಲಿ ಆ ಗಂಡನ ಚಿತೆಗೆ ಹೆಣ್ಣು ಮಗಳನ್ನ ಹಾಕ್ತಾರೆ, ಆ ಉರಿಯೋ ಬೆಂಕಿಗೆ. ಅವತ್ತಿನ ಕಾಲಕ್ಕೆ ಆ ಸಂಸ್ಕೃತಿ ಇತ್ತು. ಊರವರೆಲ್ಲ ಹೇಳ್ತಾರೆ ಅಹಲ್ಯಬಾಯಿನ ಎತ್ಬಿಟ್ಟು ಚಿತೆ ಒಳಗೆ ಹಾಕ್ರಿ ಅಂತ. ಅವ್ರ ಮಾವನವ್ರು ಹೇಳ್ತಾರೆ, ತಾಯಿ ಗಂಡ ಹೋದ, ನೀನು ಹೋಗ್ಬಾರ್ದವ, ನೀನು ಉಳಿಬೇಕು, ಈ ದೊಡ್ಡ ಮಾಳ್ವ ಸಮಾಜವನ್ನ ನೀನು ಮುಂದೆ ನಡೆಸಬೇಕವ ಅಂತ ಹೇಳಿ ಆ ತಾಯಿ ಕೈಲಿ ಆ ರಾಜ್ಯಭಾರವನ್ನ ಕೊಡ್ತಾರೆ. ಇವತ್ತು ಕರ್ನಾಟಕ ಅಲ್ಲ, ಇಡೀ ದೇಶ ಯಾವುದಾದ್ರೂ ಒಂದು ದೊಡ್ಡ ಮಹಾರಾಣಿಯನ್ನ ನೆನಪಿಟ್ಕೊಂಡಿದ್ದಿದ್ರೆ ಅದು ಅಹಲ್ಯಬಾಯಿ ಹೋಳ್ಕರ್ ಮಾತ್ರ. ಇವತ್ತು ವಿಜಯಪುರ ಜಿಲ್ಲೆ ಚಂದ್ರಶೇಖರಣ್ಣ, ನನಗೆ ಎಂತ ಖುಷಿ ಆಯ್ತಂದ್ರೆ ಮೊದಲನೇ ಬಾರಿಗೆ ಇಡೀ ಕರ್ನಾಟಕದಲ್ಲಿ ಒಂದು ಅಹಲ್ಯಬಾಯಿ ಸ್ಟ್ಯಾಚ್ಯೂವನ್ನ ನೋಡಿದ್ದು ವಿಜಯಪುರ ಜಿಲ್ಲೆಯಲ್ಲಿ. ನೋಡಿ, ಅಲ್ಲಿ ಅಣ್ಣ ಅವರು ಇದ್ದಾರೆ. ಮೊದಲನೇ ಬಾರಿಗೆ ಆ ತಾಯಿಗೆ ಹಾರವನ್ನ ಹಾಕಿ ಬಂದೆ ನಾನು. ಇವತ್ತು ವೇದಿಕೆ ಮೇಲೆ ಇಷ್ಟು ಜನ ಮುಂದೆಗಡೆ
ಫೋಟೋ ತಕ್ಕೋತಾರೆ. ಎಲ್ಲ ಸ್ಟೂಡೆಂಟ್ ಗದ್ದಲ ಮಾಡಬೇಡ್ರಿ, ಆರಾಮ್ಸಿ ತಕೋರಿ. ಎಲ್ಲರೂ ನೀವು ಸನ್ಮಾನ ಮಾಡೋರು ಮಾಡಿ ನೆಕ್ಸ್ಟ್ ಸರಿ ರೀ, ಯಾರು ಆಟ ಬರಬೇಡ್ರಿ, ಫೋಟೋ ಹೊಡ್ಕೋತಾರ. ತರ್ತಾರ. ಒಂದ್ ನಿಮಿಷ ಯಾರು ಆಟಾಡ್ ಬರಬೇಡ್ರಿ, ಫೋಟೋ ತಕ್ಕೋತಿರ್ತಾರ, ಆಟಾಡ್ ಬರಬೇಡ್ರಿ. ಮುಂಭಾಗದಲ್ಲಿರುವಂತ ಎಲ್ಲ ಪಾಲಕರು, ಪೋಷಕರು ಹಾಗೂ ಸಭೆಗೆ ಆಗಮಿಸಿದಂತ ಎಲ್ಲ ಮಹನೀಯರು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ